ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ದಿವಂಗತ ಮುಖ್ಯಮಂತ್ರಿ ದೇವರಾಜ್ ಅರಸು ಕೊಡುಗೆ ಅಪಾರ. ಅದೆಷ್ಟೋ ದಶಕಗಳು ಉರುಳಿದ್ರು ಅರಸು ಆಡಳಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ನಾಯಕನ ಹೆಸರಲ್ಲಿದ್ದ ದಾಖಲೆಯೊಂದು ಛಿದ್ರವಾಗಿದೆ. ಸುದೀರ್ಘ ಅವಧಿಗೆ ಸಿಎಂ ಆದ ದಾಖಲೆ ಸಿದ್ದರಾಮಯ್ಯ ಮುಡಿಗೇರಿದೆ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳಿಗಿಂತ ಕೀಳಾಗಿ ಕುರಿ ಕಾಯ್ತಾ ಇದ್ದ ಸಿದ್ದರಾಮಯ್ಯ, ಅರಸುಗಿಂತ ಮೇಲಾಗಿ ಸುದೀರ್ಘ ರಾಜ್ಯಭಾರ. ಕರುನಾಡಿನ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆ ಸೃಷ್ಟಿಯ ಹೆಬ್ಬಾಗಿಲನ್ನ ಸಿದ್ದರಾಮಯ್ಯ ಕೊನೆಗೂ ತೆರೆದಿದ್ದಾರೆ. ಈವರೆಗಿನ ಅತಿ ಸುದೀರ್ಘ ಅವಧಿಯವರೆಗೆ ಸಿಎಂ ಆಗಿದ್ದ ದಿವಂಗತ ದೇವರಾಜ ಅರಸು ದಾಖಲೆ 4.5 ದಶಕಗಳ ಬಳಿಕ ಬ್ರೇಕ್ ಆಗಿದೆ. ಜನವರಿ 7ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2793 ದಿನ ಪೂರೈಸಿದ್ದು, ಆ ಮೂಲಕ ದೇವರಾಜ ಅರಸು ಅವರ ದಾಖಲೆ ಮುರಿದಿದ್ದಾರೆ. ದೇವರಾಜ ಅರಸು 1972ರ ಮಾರ್ಚ್ 20ರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿ ಹಿಡಿದಿದ್ರು. 1977ರ ಡಿಸೆಂಬರ್ 31ರವರೆಗೆ, ಅಂದರೆ 5 ವರ್ಷ 286 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ರು. ಆ ದಾಖಲೆ ಈಗ ಬ್ರೇಕ್ ಆಗಿದೆ. 4.5 ದಶಕದ ಬಳಿಕ ದಾಖಲೆ ಮುರಿದ ಸಿದ್ದು, ಎರಡು 2013ರ ಮೇ 13ರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ 2018ರ ಮೇ 17ರವರೆಗೆ, ಅಂದರೆ 5 ವರ್ಷ 4 ದಿನ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಬಳಿಕ 2023ರ ಮೇ 20ರಂದು 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ 964 ದಿನ ಪೂರೈಸ್ತಾ ಇದ್ದು, ಜನವರಿ 7ಕ್ಕೆ ಒಟ್ಟು 2793 ದಿನ ಅಧಿಕಾರ ನಡೆಸುವ ಮೂಲಕ ದೇವರಾಜ ಅರಸು ದಾಖಲೆ ಮುರಿದಿದ್ದಾರೆ. ಹತ್ತು ವರ್ಷ ಪೂರೈಸುತ್ತಾರಾ ಸಿದ್ದರಾಮಯ್ಯ? ಕಾಂಗ್ರೆಸ್ನಲ್ಲಿರುವ ಕುರ್ಚಿ ಫೈಟ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಆಗಾಗ ಭುಗಿಲೇಳುತ್ತಲೇ ಇರುತ್ತೆ. ಸಿದ್ದು ಬಣದವರು, ಡಿಕೆ ಶಿವಕುಮಾರ್ ಬಣದವರು ಇಬ್ಬರು ದೆಹಲಿ ಯಾತ್ರೆ ಮಾಡಿ ಬರ್ತಾ ಇರ್ತಾರೆ. ಹಾಗೆ ಬಾಂಬ್ಗಳನ್ನ ಸಿಡಿಸುತ್ತಾ ಇರ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ದಾಖಲೆಯನ್ನ ಮುರಿತಾರೋ ಇಲ್ವೋ ಅನ್ನೋ ಅನುಮಾನ ಶುರುವಾಗಿತ್ತು. ಅಂತಿಮವಾಗಿ ಆ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿದಿದ್ದಾರೆ. ಸ್ಪೋರ್ಟ್ಸ್ ಆಗಿರಲಿ, ರಾಜಕೀಯ ಆಗಿರಲಿ, ದಾಖಲೆ ಇರೋದೇ ಮುರಿಯೋದಕ್ಕೆ ಅನ್ನೋದು ಸತ್ಯ. ಆದರೆ ರಾಜಕೀಯದಲ್ಲಿ ದಾಖಲೆ ಮಾಡೋದು, ದಾಖಲೆ ಮುರಿಯೋದು ಎರಡು ಕಬ್ಬಿಣದ ಕಡಲೆ ಇದ್ದಂತೆ. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇವರಾಜ ಅರಸು ಅವರು 7 ವರ್ಷ 238 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದವರನ್ನು. ಈ ಕಡೆ ಸಿದ್ದರಾಮಯ್ಯ ಅವರು ಆಳಿಗಿಂತ ಕೀಳಾಗಿ ಕುರಿ ಕಾಯ್ತಾ ಇದ್ದಂಥವರು ಸಿದ್ದರಾಮನ ಹುಂಡಿಯಲ್ಲಿ. ಈಗ ಅರಸುಗಿಂತ ಮೇಲಾಗಿ ಸುದೀರ್ಘ ರಾಜ್ಯಭಾರವನ್ನ ಮಾಡ್ತಾ ಇರೋದು. ಬರೋಬ್ಬರಿ 4.5 ದಶಕದ ಬಳಿಕ ಅರಸು ದಾಖಲೆಯನ್ನ ಬ್ರೇಕ್ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗಿದೆ. 4.5 ದಶಕಗಳ ಬಳಿಕ ಅರಸು ದಾಖಲೆ ಅಳಿಸಿ ಹಾಕುವಂತಹ ಕೆಲಸ ಆಗಿದೆ. ಅದೇ ಜಿಲ್ಲೆಯ ಸಿದ್ದರಾಮಯ್ಯ ಅವರಿಂದ ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಈ ಮೂಲಕ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ. ಇವತ್ತಿನಿಂದ ಸಿದ್ದರಾಮಯ್ಯ ಹೊಸ ಶಕೆ ಆರಂಭ ಆಗಿದೆ. ದಿವಂಗತ ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಇನ್ನೂ ಸುದೀರ್ಘ ಕಾಲ ಆಳಿದ ರಾಜ್ಯದ ಮುಖ್ಯಮಂತ್ರಿ. 7 ವರ್ಷ 238 ದಿನಗಳ ಕಾಲ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು. 7 ವರ್ಷ 239 ದಿನ ಇವತ್ತಿಗೆ. ಇವತ್ತಿನ ದಿನವನ್ನ ಹಿಡಿದು 7 ವರ್ಷ 239 ದಿನಗಳ ಕಾಲ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು.
2792 ದಿನಗಳ ಕಾಲ ಸಿಎಂ ಆಗಿದ್ದು ದೇವರಾಜ್ ಅರಸ್ ಅವರು 2793 ಪ್ಲಸ್ ದಿನಗಳ ಕಾಲ ಸಿಎಂ ಆಗಿರೋದು ಸಿದ್ದರಾಮಯ್ಯ ಅವರು. ಇನ್ನ ಪ್ರತಿಯೊಂದು ದಿನವೂ ಕೂಡ ಹೊಸ ದಾಖಲೆಯೇ. ಇದುವರೆಗೆ 20 ಸಿಎಂಗಳನ್ನ ಕರ್ನಾಟಕ ಕಂಡಿದೆ. ಯಾರೂ ಕೂಡ ಅರಸು ದಾಖಲೆಯನ್ನ ಮುರಿದಿರಲಿಲ್ಲ. ಆದರೆ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. ದಾಖಲೆಯ 16 ಬಜೆಟ್ಗಳನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ನೆಕ್ಸ್ಟ್, ಕೋಗಿಲು ಲೇಔಟ್ ಕದನ ಜೋರಾಗಿದೆ. ವಿರೋಧ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗಳು ಮನೆ ಹಸ್ತಾಂತರಕ್ಕೆ ವಿರೋಧ ಮಾಡ್ತಾ ಇವೆ. ಇದರ ಮಧ್ಯೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಫಲಾನುಭವಿಗಳು ಸಿಡಿದೆದ್ದಿದ್ದಾರೆ. ಕ್ವಾಲಿಟಿ 2.5 ಲಕ್ಷಕ್ಕೆ ನಮಗೆ ಕೊಡಕ್ಕೆ ಹೇಳಿ ಸರ್. 6 ವರ್ಷ ಆಯ್ತು ಸರ್, ದುಡ್ಡು ಕೊಟ್ಟು 1 ಲಕ್ಷ ಕೊಟ್ಟಿಕ್ಕ ಸರ್. ಕೋಗಿಲು ಸಂತ್ರಸ್ತರಿಗೆ ನಾಳೆಯೇ ಸಿಗುತ್ತಾ ಫ್ಲಾಟ್? ಬಂದಿದ್ದೆಷ್ಟು ಅರ್ಜಿ, ಯಾರಿಗೆಲ್ಲ ಸಿಗುತ್ತೆ ಮನೆ? ಜಿಬಿಎ ಬುಲ್ಡೋಜರ್ ಘರ್ಜನೆಗೆ ಕೋಗಿಲು ಲೇಔಟ್ನ 100 ಅಕ್ರಮ ಮನೆಗಳು ನೆಲಸಮ ಆಗಿದೆ. ಸಂತ್ರಸ್ತರಿಗೆ ಫ್ಲಾಟ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಭರವಸೆ ಕೊಟ್ಟಿದೆ. ಇದೇ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ಯಾವುದೇ ಕಾರಣಕ್ಕೂ ಅಕ್ರಮದಾರರಿಗೆ ಮನೆ ಕೊಡಬಾರದು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಪರ ವಿರೋಧದ ಮಧ್ಯೆ ಕಾಂಗ್ರೆಸ್ ನಿರಾಶ್ರಿತರಿಗೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಫ್ಲಾಟ್. ನಿನ್ನೆ ಕಂದಾಯ ಸಚಿವ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಸಭೆ ಮಾಡಿದ್ರು. ಆ ಸಭೆ ಬಳಿಕ ಪುನರ್ವಸತಿ ನೀಡೋ ಕೆಲಸ ಚುರುಕುಗೊಂಡಿದೆ. ಅರ್ಹತೆ ಹೊಂದಿರುವವರಿಗೆ ಮಾತ್ರವೇ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡೋದಕ್ಕೆ ಮುಂದಾಗಿದೆ. ಫಕೀರ್ ಲೇಔಟ್ ಪಕ್ಕದಲ್ಲೇ ಇರೋ ಸರ್ಕಾರಿ ಶಾಲೆಯಲ್ಲಿ ಕಂದಾಯ ಅಧಿಕಾರಿಗಳು, ಜಿಬಿಎ, ಬೆಸ್ಕಾಂ ಮತ್ತು ರಾಜೀವ್ ಗಾಂಧಿ ವಸತಿ ಇಲಾಖೆಯ ಅಧಿಕಾರಿಗಳು ಅರ್ಹತೆ ಹೊಂದಿರೋ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಅಂದಾಜು 37 ಅರ್ಜಿಗಳು ಮಾತ್ರ ಅರ್ಹತೆ ಹೊಂದಿದೆ. ಅವರಿಗಷ್ಟೇ ಮನೆ ಸಿಗುವ ಸಾಧ್ಯತೆ ಇದೆ. ಅನಧಿಕೃತ ಲೇಔಟ್ಗಳ ಕರೆಂಟ್, ನೀರು ಕಟ್. ಕೋಗಿಲು ಲೇಔಟ್ ಕಾರ್ಯಾಚರಣೆ ಬಳಿಕ ಜಿಬಿಎ ಅಲರ್ಟ್ ಆಗಿದೆ. ನಗರದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆಗಿರುವ ಇತರೆ ಲೇಔಟ್ಗಳ ಮೇಲೂ ಕಣ್ಣಿಟ್ಟಿದೆ. ದಾಖಲೆ ಪರಿಶೀಲನೆ ಜೊತೆಗೆ ಕರೆಂಟ್ ಹಾಗೂ ಕಾವೇರಿ ನೀರಿನ ಸಂಪರ್ಕ ಕಡಿತಗೊಳಿಸಲು ಮುಂದಾಗಿದೆ. ಸಬ್ಸಿಡಿ ಕೇಳ್ತಿದ್ದಾರೆ ಚಿಕ್ಕಲ್ಲೂರು, ರಾಂಪುರದ ಜನರು. ಸಿದ್ದರಾಮಯ್ಯ ಸರ್ಕಾರ ಕೋಗಿಲು ಲೇಔಟ್ನಲ್ಲಿ ಭೂಮಿ ನುಂಗಿದವರಿಗೆ ಫ್ಲಾಟ್ ಭಾಗ್ಯ ಕರುಣಿಸುತ್ತಿದೆ. ಆದರೆ ರಾಜೀವ್ ಗಾಂಧಿ ವಸತಿ ಫಲಾನುಭವಿಗಳ ಗೋಳು ಕೇಳುವುದಿಲ್ಲ. ಯಶವಂತಪುರದ, ಚಿಕ್ಕಲ್ಲೂರು, ರಾಂಪುರದ ಫಲಾನುಭವಿಗಳಂತೂ ನಮಗೂ ಸಬ್ಸಿಡಿ ಕೊಡಿ ಎಂತಿದ್ದಾರೆ. ಸಬ್ಸಿಡಿ ಕೊಡಿ ಸ್ವಾಮಿ. ಯಶವಂತಪುರದ, ಚಿಕ್ಕಲ್ಲೂರು, ರಾಂಪುರದ ವಸತಿ ಯೋಜನೆ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಸರ್ಕಾರ ಕೋಗಿಲು ನಿವಾಸಿಗಳಿಗೆ 2 ಲಕ್ಷಕ್ಕೆ ಮನೆ ಕೊಡ್ತಿದೆ. ಈ ಹಿಂದೆ ಮನೆ ಖರೀದಿಸಿದವರಿಗೆ ಮತ್ತೊಂದು ನಿಯಮ ಮಾಡ್ತೀರಾ? ನಮಗೂ ಕೋಗಿಲು ನಿವಾಸಿಗಳಂತೆ ಸಬ್ಸಿಡಿ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. 7 ಲಕ್ಷ ರೂಪಾಯಿ ಕೊಟ್ಟು ರಾಜೀವ್ ವಸತಿ ಯೋಜನೆಯಲ್ಲಿ ಮನೆ ಖರೀದಿಸಿದವರ ಪ್ರಕಾರ ಸದ್ಯ 7 ಲಕ್ಷ ರೂಪಾಯಿ ಸಾಲಕ್ಕೆ 7 ಲಕ್ಷ ಬಡ್ಡಿಯಾಗಿದ್ದಂತೆ. ಆದ್ದರಿಂದ ಕೋಗಿಲು ಲೇಔಟ್ ನಿವಾಸಿಗಳಂತೆ ನಮಗೂ ಸಬ್ಸಿಡಿ ಕೊಡಿ ಎಂದು ಆಗ್ರಹಿಸುತ್ತಿದ್ದಾರೆ. ಈ ಸೈಟ್ಗೆ ಬಂಡವಾಳ ಹಾಕ್ತಿದ್ದೀವಿ ಸರ್. ಇವಾಗ ಈ ಮನೆ ವಾಸಕ್ಕೆ ಬರಕ್ಕೆ ಆಗುತ್ತಲ್ಲ ಸರ್, ತುಂಬಾ ಕಷ್ಟ ಸರ್. ಮನೆ ಲೀಕೇಜ್, ಪೂರ್ತಿ ಲೀಕೇಜ್ ಇದೆ ಸರ್. ಬಾತ್ರೂಮಿಂದ ಹಿಡ್ಕೊಂಡು ಮನೆ ಫುಲ್ ಲೀಕೇಜ್ ಸರ್. ಅಲ್ಲ, ಒಂದ್ ಕಡೆ ಕೋಗಿಲ್ ಲೇಔಟ್ ಅವರಿಗೆ 2.5 ಲಕ್ಷ ಕೊಟ್ಟು ಸಬ್ಸಿಡಿ ಕೊಡ್ತಿದಾರೆ. ನೀವು 7.5 ಲಕ್ಷ. ಇದು ಕ್ವಾಲಿಟಿ ಇಲ್ಲ, ಎಲ್ಲ ಕಿತ್ತು ಬರ್ತಿದೆ. ಅದೇ ಆ ಕ್ವಾಲಿಟಿ 2.5 ಲಕ್ಷಕ್ಕೆ ನಮಗೆ ಕೊಡಕ್ಕೆ ಹೇಳಿ ಸರ್. ಅವ್ರಿಗೆ ಕೊಡೋದ್ ಬದಲು ನಾವು 4 ವರ್ಷ ಕಟ್ಟಿ 6 ವರ್ಷ ಆಯ್ತು ಸರ್, ದುಡ್ಡು ಕೊಟ್ಟು 1 ಲಕ್ಷ ಕೊಟ್ಟಿಕ್ಕ ಸರ್. ಅದೇ ನಮಗೆ 2.5 ಲಕ್ಷಕ್ಕೆ ಕೊಡಕ್ಕೆ ಹೇಳಿ ಸರ್. ಒಟ್ಟಾರೆ ಕೋಗಿಲು ಸಂತ್ರಸ್ತರಿಗೆ ಫ್ಲಾಟ್ ಭಾಗ್ಯ ಸಿಗ್ತಿದೆ. ಮತ್ತೊಂದು ಕಡೆ ನಗರದಲ್ಲಿ ಅಕ್ರಮವಾಗಿ ನಿರ್ಮಾಣವಾದ ಲೇಔಟ್ ಜನರಿಗೆ ಢವಢವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ, ಬಿಟ್ಟಿ ಸಿಕ್ಕರೆ ನಮಗೂ ಮನೆ ಕೊಡಿ ಅಂತ ಅಲ್ಲಿ ಸುತ್ತಮುತ್ತ ಇರೋರು ಕೇಳ್ತಿದಾರಂತೆ. ಫಕೀರ್ ಲೇಔಟ್ ಸುತ್ತ ಇರುವಂತಹ ನಿವಾಸಿಗಳು ಕೂಡ ಈಗ ಮನೆ ಕೊಡಿ ಅಂತ ಅರ್ಜಿ ಹಾಕ್ತಿದಾರಂತೆ. ಡಿಜೆ ಹಳ್ಳಿ ನಿವಾಸಿಗಳು ಲೆಕ್ಕ ಕೇಳಿದ್ರೆ ದಂಗಾಗ್ತೀರಿ ನೀವು. ಟಿಪ್ಪು ನಗರದ ವಿಳಾಸದವರು ಮನೆಯನ್ನ ಕೇಳ್ತಿದ್ದಾರೆ ಲೆಕ್ಕ ಹಾಕಿ.
ಆಂಧ್ರ ಪ್ರದೇಶದ ವಿಳಾಸದವರೂ ಕೂಡ ಮನೆ ಕೊಡಿ ಅಂತಿದ್ದಾರೆ. ಪಿಳ್ಳಣ್ಣ ಗಾರ್ಡನ್ ನಿವಾಸಿಗಳಿಗೂ ಮನೆ ಬೇಕಂತೆ. ಉತ್ತರ ಪ್ರದೇಶದಿಂದ ಬಂದವರು ಮನೆ ಕೊಡಿ ಅಂತ ಕೇಳ್ತಿದ್ದಾರೆ. ವಾಸ್ತವ್ಯದ ದಾಖಲೆಗಳೇ ಇಲ್ಲದವರಿಗೂ ಕೂಡ ಮನೆ ಬೇಕಂತೆ. ಹೊಂದಾಣಿಕೆಯಾಗದ ವಿಳಾಸ ಇದ್ರೂ ಕೂಡ ಮನೆ ಬೇಕಂತೆ. ಯಾರಿಗೆ ಮನೆ ಕೊಡಬೇಕು? ನಿನ್ನೆ ಒಂದು ದತ್ತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರ. ನಾವು ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು 35ರಿಂದ 37 ಕುಟುಂಬಗಳು ಮಾತ್ರ ಮೂಲ ಬೆಂಗಳೂರಿಗರು ಮತ್ತು ಅಲ್ಲಿ ಅರ್ಹ ಫಲಾನುಭವಿ ಇರುವಂತಹವರಿಗೆ ಮಾತ್ರ ಮನೆ ಕೊಡ್ತೀವಿ ಎನ್ನುವಂಥ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಂತೆ. 30ರಿಂದ 37, 160ರಿಂದ 168 ಕುಟುಂಬಗಳು ಅಲ್ಲಿ ಈಗ ಅಕ್ರಮ ನಿವಾಸಿಗಳು ಅಂತ ಆಚೆ ಬಂದವರು. ಈಗ ನೋಡಿದ್ರೆ ನಮಗೂ ಒಂದಿರಲಿ ಅಂತ ಏನು ಡಾಕ್ಯುಮೆಂಟ್ಸ್ ಇಲ್ದಿರೋರು ಹೇಳ್ತಿದ್ದಾರೆ ಅಂತಂದ್ರೆ ಯಾರಿಗೆ ಕೊಡಬೇಕು ಮನೇನ? ಜಮೀರ್ ಅಹಮದ್ ಅವರು ಉತ್ತರ ಕೊಡ್ಬೇಕು ಇದಕ್ಕೆ. ಯಾಕಂದ್ರೆ ಓಡಾಡಿ ರಾತ್ರಿ ಹಗಲು ಎಷ್ಟು ಕಷ್ಟ ಬಿದ್ದು ಓಡಾಡಿದ್ರು ಪಾಪ ಅವರು. ಈಗ ಯಾರಿಗೆ ಮನೆ ಕೊಡ್ತೀರಿ ಸ್ವಾಮಿ? ಈಗ ನೀವೇನಾದ್ರೂ ಅವ್ರಿಗೆ ಮನೆ ಕೊಡ್ಲಿಲ್ಲ ಅಂತಂದ್ರೆ ದೇವ್ರು ಒಳ್ಳೇದು ಮಾಡ್ತದ ನಿಮಗೆ ಅಂತ ಅವರೇ ನಿಮ್ಗೆ ವಾಪಸ್ ಅಂತಾರೆ. ಈಗ ಮುಂದೆ ವಿರಾಮದ ನಂತರ ಮತ್ತೆ ಸ್ವಾಗತ. ಉತ್ತರ ಪ್ರದೇಶದಲ್ಲಿ SIR ಪ್ರಕ್ರಿಯೆ ನಡೆಸಿದಂತಹ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಕರಡು ಪ್ರತಿಯನ್ನ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ 2,89,00,000ಕ್ಕೂ ಹೆಚ್ಚು ಮತದಾರರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಆರಂಭದಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಡಿಸೆಂಬರ್ 31ನೇ ತಾರೀಕಿನಂದು ಪ್ರಕಟ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ತಡವಾಗಿ ಬಿಡುಗಡೆ ಮಾಡಲಾಗಿದೆ. जो ड्राफ्ट लिस्ट आई है जिसमें लगभग 2,90,00,000 मतदाता के नाम किसी अलग अलग कारण से कटे हैं, उनके लिए हर दल को, भाजपा ही नहीं जितने भी राजनीतिक दल हैं, सबको मौका है कि 6 जनवरी से 6 फरवरी तक जो आपत्ति है वह चुनाव आयोग को दे सकते हैं. जिनके नाम गलत कट गए हैं सही करने के लिए फॉर्म 6, 7, 8 यह प्रक्रिया है और उसका सबको हिस्सा बनना चाहिए. ಉತ್ತರ ಪ್ರದೇಶದಲ್ಲಿ SIR ಆರ್ಭಟ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಅಂಕಿ ಸಂಖ್ಯೆ ಸಮೇತ ಹೇಳ್ತೀವಿ ನೋಡಿ ವೀಕ್ಷಕರೇ. ಶಿಫ್ಟೆಡ್ 2.17 ಕೋಟಿ. ಅಂದ್ರೆ ಈಗ ನೀವು ಒಂದು ಊರಲ್ಲಿ ಇರ್ತೀರಿ, ಒಂದು ಪಟ್ಟಣವನ್ನ ಸೇರ್ತೀರಿ, ಅಲ್ಲೂ ವೋಟರ್ ID ಇರುತ್ತೆ ನಿಮ್ದು, ಇಲ್ಲೂ ವೋಟರ್ ID ಇರುತ್ತೆ, ಅಲ್ಲಿ ಡಿಲೀಟ್ ಆಗ್ಬಿಡುತ್ತೆ ನಿಮ್ಮೂರದು, ಇಲ್ಲಿ ಫೈನಲ್ ಆಗಿ ಉಳಿಯುತ್ತೆ. ಸೊ ಈ ರೀತಿ ಶಿಫ್ಟೆಡ್ ಆದಂಥ ಮತದಾರರ ಸಂಖ್ಯೆ 2.17 ಕೋಟಿ. ಇನ್ನು ಇದರಲ್ಲಿ ಮೃತರು 46.23 ಲಕ್ಷ. ಇದರಲ್ಲಿ ನಕಲಿ 25.47 ಲಕ್ಷ. SIR ಅಪ್ಲೈ ಆದಾಗ ಇವೆಲ್ಲವೂ ಕೂಡ ಆಚೆ ಬಂದಿದೆ ನೋಡಿ. ನಕಲಿ ನೋಡಿ ಎಷ್ಟಿದೆ, 25.47 ಲಕ್ಷ. 25 ಲಕ್ಷ ನಕಲಿ ಮತದಾರರು. ಉತ್ತರ ಪ್ರದೇಶದ SIR ಲಿಸ್ಟ್ ಬಹಿರಂಗ ಆಗಿದೆ ಈಗ. SIR ನ ಸಂದರ್ಭದಲ್ಲಿ 2,89,00,000 ವೋಟ್ಗಳ ಡಿಲೀಟ್. UPಯ 18% ವೋಟ್ ಡಿಲೀಟ್. ಉತ್ತರ ಪ್ರದೇಶದಲ್ಲಿ 15.44 ಕೋಟಿ ವೋಟ್ ಇದ್ದದ್ದು ಇದೀಗ ಉತ್ತರ ಪ್ರದೇಶದಲ್ಲಿ 12.56 ಕೋಟಿ ಮತಗಳು ಉಳಿದಿರೋದು. ಲಕ್ನೋದಲ್ಲೇ ಬರೋಬ್ಬರಿ 12 ಲಕ್ಷ ವೋಟ್ಗಳನ್ನ ಕಟ್ ಮಾಡಲಾಗಿದೆ SIR ಮೂಲಕ. ಇನ್ನು ಲಲಿತ್ಪುರದಲ್ಲಿ ಅತಿ ಕಡಿಮೆ 95,000 ಮತಗಳನ್ನು ಡಿಲೀಟ್ ಮಾಡುವಂತಹ ಕೆಲಸ ಪ್ರಕ್ರಿಯೆ ನಡೆದಿದೆ ಉತ್ತರ ಪ್ರದೇಶದಲ್ಲಿ. ಈ ರೀತಿ SIR ಆರ್ಭಟ UPಯಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ರಾಜ್ಯ ರಾಜಕಾರಣದಲ್ಲಿ CM ಕುರ್ಚಿ ಕಾಳಗ ಇವತ್ತಿನಿಂದ ಮುಂದಿನ ಹಂತಕ್ಕೆ ಹೋಗ್ತಾ ಇದೆ. ಇಷ್ಟು ದಿನ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬರೀಲಿ, ದಾಖಲೆ ಬರೆದ ಮೇಲೆ ಅವರೇ CM ಚೇರನ್ನ ಬಿಟ್ಟುಕೊಡ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಆ ರೀತಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಹಿಂಗಾಗಿ ಕುರ್ಚಿ ಕಾಳಗ ಮತ್ತೊಂದು ಲೆವೆಲ್ಗೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಮಜಾ ಏನಂತಂದ್ರೆ ದಾಖಲೆ ಬರದ ದಿನವೇ ಸಿದ್ದರಾಮಯ್ಯ ಅವರು ವೈರಾಗ್ಯದ ಮಾತುಗಳನ್ನು ಆಡ್ಬಿಟ್ಟಿದ್ದಾರೆ. ಈ ಕಡೆ DK ಶಿವಕುಮಾರ್ ಕೂಡ ಬೇರೆ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಏನೇನಾಗಿದೆ ಇವತ್ತು ನೋಡ್ಕೊಂಬನ್ನಿ.
ಇಂದಿಗೆ ಮೈಸೂರಿನ ವರುಣ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮನ ಹುಂಡಿಯಿಂದ ಸಾರ್ವಜನಿಕ ಜೀವನದ ಕನಸನ್ನ ಕಂಡಿದ್ದ ಒಬ್ಬ ವ್ಯಕ್ತಿ ಅಲ್ಲಲ್ಲ, ಒಂದು ಶಕ್ತಿ ರಾಜ್ಯ ರಾಜಕೀಯದಲ್ಲಿ ದೈತ್ಯವಾಗಿ ಬೆಳೆದು ರೆಕಾರ್ಡ್ ಬ್ರೇಕ್ ಮಾಡಿದ ದಿನ. ಒಬ್ಬ MLA ಆದ್ರೆ ಸಾಕು ಅಂತ ಆಸೆ ಹೊತ್ತು ಊರಿಂದ ಬಂದ ಸಿದ್ದರಾಮಯ್ಯನವರು ಇಂದು ಕರ್ನಾಟಕವನ್ನ ಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಆಳಿದ CM ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ವೈರಾಗ್ಯದ ಮಾತನಾಡಿದ್ದಾರೆ. ಇನ್ನೆಷ್ಟು ದಿನ ರಾಜಕೀಯದಲ್ಲಿ ಇರ್ತೀನೋ? ದಾಖಲೆ ಬರೆದ ದಿನವೇ CM ವೈರಾಗ್ಯದ ಮಾತು. ಕರ್ನಾಟಕವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿರುವಂತಹ ಸಿದ್ದರಾಮಯ್ಯನವರು ಏಕಾಏಕಿ ವೈರಾಗ್ಯದ ಮಾತನಾಡಿದ್ದಾರೆ. ಇನ್ನೆಷ್ಟು ದಿನ ರಾಜಕೀಯದಲ್ಲಿ ಇರ್ತೀವೋ ಗೊತ್ತಿಲ್ಲ, ಹೀಗೆ ಹೇಳುವ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನು ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ. ಜಗತ್ತಿನಲ್ಲಿ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು. ಸಿದ್ದರಾಮಯ್ಯ ಮುಂದೆಯೇ DKಶಿ ಮಾತು. ನೀವೇ ಅದಕ್ಕೆ ನಿಮ್ಮ ಮಾತು ಏನಿದೆ, ನಿರ್ಮಲಾ ಸೀತಾರಾಮನ್ ಮಾತು ಏನಿದೆ, ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾತು ಏನಿದೆ, ಆ ಮಾತು ಕೊಟ್ಟು ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಅರಸುಗೂ ಸಿದ್ದರಾಮಯ್ಯಗೂ ಅಪಾರ ವ್ಯತ್ಯಾಸ. ದೇವರಾಜ ಅರಸು ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅವರ ಆಡಳಿತ ವೈಖರಿ ಬೇರೆನೇ, ಇವರ ಆಡಳಿತ ವೈಖರಿ ಬೇರೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಹೊರಟಿರುವಂಥದ್ದು ಇದು ಯಾವುದೇ ಕಾರಣಕ್ಕೂ ಜನ ಮೆಚ್ಚೋದಿಲ್ಲ. CM ಸಿದ್ದರಾಮಯ್ಯ DKಶಿ ಮಧ್ಯೆ ಅಧಿಕಾರ ಕಲಹ ಜೋರಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ವೈರಾಗ್ಯದ ಮಾತನಾಡಿದ್ದು ಅಚ್ಚರಿಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ಇವರು ಯಾವ ರೀತಿಯ ಲೆಕ್ಕಾಚಾರಗಳನ್ನು ಹಾಕೊಂಡು ಕೂತಿದ್ದಾರೆ ಅಂತಂದ್ರೆ, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಎರಡೂ ಕೂಡಿ ಭಾರತದ ಮೇಲೆ ದಾಳಿಯನ್ನ ಮಾಡುವ ಹಗಲಗನಸು. ಪಾಕಿಸ್ತಾನದಂತ ಇನ್ನೂ 100 ದೇಶಗಳು ಸೇರಿದರು, ಬಾಂಗ್ಲಾದೇಶದಂತ ಖಾಂಜಿ ಪಿಂಜಿ ದೇಶಗಳು ಇನ್ನೂ 100 ಸೇರಿದರು, ಭಾರತದ ಒಂದು ರೋಮವನ್ನು ಕೂಡ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಪಾಕಿಸ್ತಾನ್, ಬಾಂಗ್ಲಾದೇಶ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಪರೇಷನ್ ಸಿಂಧೂರದ ಪೆಟ್ಟಿನಿಂದ ಈಗಾಗಲೇ ಪಾಕಿಸ್ತಾನ್ ನಲುಗಿ ಹೋಗಿದೆ. ಸೇನೆಯ ಬದಲು ಉಗ್ರರನ್ನ ಬಳಸ್ಕೊಳ್ತಾ ಇದೆ ನಾಚಿಕೆ ಇಲ್ಲದ ಪಾಕಿಸ್ತಾನ. ಆಪರೇಷನ್ ಸಿಂಧೂರದಲ್ಲಿ ಯಾವ್ಯಾವ ಉಗ್ರರು ಬದುಕಿದಾರಲ್ಲ ಅವರನ್ನ ಮತ್ತೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅವರು ಸಾಯಿಲಿ ಅಂತ. ಭಾರತದ ವಿರುದ್ಧ ಪ್ರಾಕ್ಸಿ ವಾರ್ ನಡೆಸೋದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಾಂಗ್ಲಾದೇಶದ ಮೂಲಕ ಉಗ್ರರನ್ನ ಪಾಕಿಸ್ತಾನ್ ಕಳಿಸೋದಕ್ಕೆ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಫೆಬ್ರವರಿಯಲ್ಲಿ ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಫೆಬ್ರವರಿಯಲ್ಲಿ ಆವಾಗ ಉಗ್ರರನ್ನ ಬಳಸ್ಕೊಂಡು ಕುತಂತ್ರವನ್ನ ಮಾಡುವ ಕೆಲಸ ಈ ಮುನೀರ ಈ ರೀತಿಯ ಕುತಂತ್ರವನ್ನ ಮಾಡ್ತಾ ಇದ್ದಾನೆ. ಪದೇ ಪದೇ ಭಾರತದ ವಿರುದ್ಧ ಈ ಮುನೀರ್ ಮಾತಾಡುವ ಕೆಲಸವನ್ನ ಮಾಡ್ತಾನೆ ಇದ್ದಾನೆ. ಮುನೀರನ ಮಾತಿನಿಂದ ಬಾಂಗ್ಲಾ ಮುಸ್ಲಿಮರು ಪ್ರವೋಕ್ ಆಗ್ತಾ ಇದ್ದಾರೆ. ಕಟ್ಟರ್ ಮುಸ್ಲಿಮರು ಕೆರಳಿದ್ರೆ ಜಮಾತ್ ಎ ಇಸ್ಲಾಮಿಗೆ ಲಾಭ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಜಮಾತ್ ಎ ಇಸ್ಲಾಮಿ ಪಾರ್ಟಿ ಇದೆ. ಬಾಂಗ್ಲಾದಲ್ಲಿ ಕಟ್ಟರ್ ಪಂಥೀಯ ಜನರನ್ನ ಪಾಕಿಸ್ತಾನ್ ತಯಾರಿಸ್ತಾ ಇದೆ. ಈ ಮೂಲಕ ಬಾಂಗ್ಲಾದಲ್ಲಿ ಪಾಕಿಸ್ತಾನ್ ಹಿಡಿತವನ್ನ ಸಾಧಿಸೋದು, ಪೂರ್ವ ಪಾಕಿಸ್ತಾನ ಎಲ್ಲ ಭಾಗದಲ್ಲಿ ಆ ಒಂದು ಹಿಡಿತ ಸಾಧಿಸಿದ್ರೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ನಮಗೆ ಇನ್ನಷ್ಟು ಅನುಕೂಲ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಮುನೀರ ಇದ್ದಾನೆ. ಆದರೆ ಇವರ ಲೆಕ್ಕಾಚಾರ, ಇವರ ಈ ರೀತಿಯ ತಂತ್ರಗಳು ಎಲ್ಲವೂ ಕೂಡ ತಲೆ ಕೆಳಗಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಯಾಕೆ ಅಂತಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಇನ್ನೂ ಇಂಥ 10 ಪಾಕಿಸ್ತಾನ, ಇನ್ನ ಅಂತ 10 ಬಾಂಗ್ಲಾದೇಶಗಳು ಬಂದರೂ ಕೂಡ ಏನು ಮಾಡೋದಕ್ಕೆ ಆಗಲ್ಲ. ಇನ್ನು ನೆಕ್ಸ್ಟ್
ಕ್ಷಿಪ್ರದ ಹೊಡೆತಕ್ಕೆ ಪಾಕಿಸ್ತಾನ ಹಿಂಗಾಗಲೇ ಕಂಗಾಲಾಗಿ ಹೋಗಿದೆ. ಭಾರತದಿಂದ ಪಾರಾಗೋದಕ್ಕೆ ಪಾಕಿಸ್ತಾನ್ ಆಗ ಹರಸಾಹಸವನ್ನೇ ಪಡಬೇಕಾಗಿ ಬಂತು. ಅಮೆರಿಕಾದ ನಾಯಕರ ಕೈಕಾಲು ಹಿಡಿಯುವಂತ ಪರಿಸ್ಥಿತಿ ಬಂತು ಈ ಭಿಕಾರಿ ಪಾಕಿಸ್ತಾನಕ್ಕೆ. ಆಪರೇಷನ್ ಸಿಂಧೂರ ನಿಲ್ಲಿಸುವಂತೆ ಅಲ್ಲಿ ಹೋಗಿ ಅಮೆರಿಕಾದ ಕೈಕಾಲು ಹಿಡಿದಿದ್ದು ಇದೇ ಪಾಕಿಸ್ತಾನ್. ಹಿಂಗೆ ಬಿಟ್ರೆ ನಮ್ಮನ್ನ ಸರ್ವನಾಶ ಮಾಡ್ತಾರೆ ಭಾರತದವರು, ಭೂಪಟದಲ್ಲಿ ಇಲ್ದಂಗೆ ಮಾಡ್ತಾರೆ. ಹುಜೂರ್, ಈ ಯುದ್ಧ ನಿಲ್ಲಿಸ್ಬಿಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದು ಇದೇ ಪಾಕಿಸ್ತಾನ ಅಮೆರಿಕ ಹೋಗಿ. ಇಮೇಲ್, ಕರೆ, ಭೇಟಿಯ ಮೂಲಕ ಅಮೆರಿಕಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ಈ ಪಾಕಿಸ್ತಾನ್. ಹೇಗಾದ್ರೂ ಮಾಡಿ ಭಾರತದ ದಾಳಿಯನ್ನ ನಿಲ್ಲಿಸಿ ಅಂತ ಮನವಿಯನ್ನ ಮಾಡಿಕೊಂಡಿತ್ತು. ಅಮೆರಿಕಾದ ಮುಂದೆ ಪಾಕಿಸ್ತಾನ್ ನಾಯಕರು ಎಲ್ಲರೂ ಗೋಗರೆದಿದ್ರು. ಅಮೆರಿಕಾದ ಬರೋಬ್ಬರಿ 60ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗಿತ್ತು. ಅಮೆರಿಕ ಜೊತೆ 50ಕ್ಕೂ ಹೆಚ್ಚು ಸಭೆಗಳನ್ನು ಕೂಡ ಪಾಕಿಸ್ತಾನ್ ಮಾಡಿತ್ತು. ಅಮೆರಿಕಾದಲ್ಲಿ ಲಾಬಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಲಂಚ ಕೊಡುವಂತ ಪರಿಸ್ಥಿತಿ. ಏಪ್ರಿಲ್ ಮೇ ತಿಂಗಳಲ್ಲಿ 6 ಕಂಪನಿಗೆ 45 ಕೋಟಿ ಪಾವತಿ. ಆದರೂ ನೀವೇ ಭಾರತದ ಜೊತೆಗೆ ಚರ್ಚೆ ಮಾಡಿ ಅಂತ US ಹೇಳ್ಬಿಟ್ಟು ಕೊನೆಗೆ ಭಾರತದ DGMOಗಳ ಕಾಲು ಹಿಡಿದಿತ್ತು ಇದೇ ಪಾಕಿಸ್ತಾನ್. ಗೋಗರದನ್ನು ನೋಡಿ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದು ಭಾರತ. ಇಲ್ಲಿ ಬೇರೆ ಯಾರು ಬಂದು ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿಲ್ಲ, ನಿಲ್ಲಿಸಲಿಲ್ಲ. ಯುದ್ಧವನ್ನ ನಿಲ್ಲಿಸಿದ್ದು ಭಾರತವೇ. ಅದು ಯಾರ ಅಣತಿಯಂತೆ ಅಲ್ಲ. ಇದೇ ಪಾಕಿಸ್ತಾನ್ ಭಾರತದ DGMOಗಳ ಕಾಲು ಹಿಡ್ಕೊಂತು, ದಯಮಾಡಿ ಯುದ್ಧ ನಿಲ್ಲಿಸಿ ಅಂತ. US ನೀವೇ ಭಾರತ ಜೊತೆಗೆ ಚರ್ಚೆ ಮಾಡಿ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಡ್ತು. ಅದಕ್ಕೆ ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನ ಓಡಿ ಬಂದಿದ್ದು ನಮ್ಮ ಭಾರತ ದೇಶದ DGMOಗಳ ಹತ್ರ. ಕಾಲು ಹಿಡಿದು ಯುದ್ಧ ನಿಲ್ಲಿಸಿ ಅಂತ ಬೇಡಿಕೊಂಡಾಗ ಗೋಗರದ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಕಂಡು ಆಯ್ತು ಬದುಕ ಹೋಗಿ ಅಂತ ಕದನ ವಿರಾಮಕ್ಕೆ ಒಪ್ಪಿದ್ದು ಭಾರತ. ಇನ್ನು ನೆಕ್ಸ್ಟ್, ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಆ ರಾಜ್ಯಕ್ಕೆ ನವಾಜ್ ಶರೀಫ್ ಮಗಳು ಮರಿಯಂ ನವಾಜ್ ಶರೀಫ್ CM ಆಗಿದ್ದಾರೆ. ಆಕೆ ನಿನ್ನೆ DAP ಗೊಬ್ಬರದ ಪ್ರತಿ ಚೀಲಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನದಲ್ಲಿ ಒಂದು ಚೀಲ DAP ಗೊಬ್ಬರ 13 ರಿಂದ 14 ಸಾವಿರ ರೂಪಾಯಿಗೆ ಸಿಗುತ್ತೆ. ಸಬ್ಸಿಡಿ ಘೋಷಣೆಯ ವೇಳೆ ಮರಿಯಂ ನವಾಜ್ ಮೋದಿ ಅವರನ್ನ ಕೆಣಕಿದ್ದಾರೆ. ಅವ್ರು ಏನು ಹೇಳಿದ್ರು ಅಂತ ಕೇಳಿ ಆಮೇಲೆ ಅಸಲಿ ಕಥೆಯನ್ನ ಹೇಳ್ತೀವಿ. हम इंशाल्लाह ताला फर्टिलाइजर पे जो सबसे महंगा होता है DAP की बोरी के ऊपर जो इस वक्त 14,000 की है, उस पर मैं अभी अनाउंस नहीं करूंगी, लेकिन हम एक तारीखी सब्सिडी देने जा रहे हैं इंशाल्लाह ताला. ನೋಡಿ, ಭಿಕಾರಿ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೆಲವು ವ್ಯತ್ಯಾಸಗಳನ್ನು ನಿಮ್ಮ ಮುಂದೆ ಹೇಳಬೇಕಾಗುತ್ತೆ. ಸದ್ಯಕ್ಕೆ ಈ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಯೂರಿಯಾ ಗೊಬ್ಬರ ಆಗಿರಬಹುದು, DAP ಗೊಬ್ಬರ ಆಗಿರಬಹುದು, ಆಹಾರ ವಸ್ತುಗಳಾಗಿರಬಹುದು, ಇವೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಯಾವ ದರದಲ್ಲಿ ಸಿಗುತ್ತೆ, ನಮ್ಮ ದೇಶದಲ್ಲಿ ಯಾವ ದರದಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. DAP ಗೊಬ್ಬರ ಪಾಕಿಸ್ತಾನದಲ್ಲಿ ಎಷ್ಟಕ್ಕೆ ಸಿಗುತ್ತೆ, ನಮ್ಮ ದೇಶದಲ್ಲಿ ಎಷ್ಟಕ್ಕೆ ಸಿಗುತ್ತೆ ಅಂತ. ಭಾರತದಲ್ಲಿ DAP ಗೊಬ್ಬರದ ಬೆಲೆ ಒಂದು ಚೀಲಕ್ಕೆ 1,400 ರೂಪಾಯಿ, 1,400 ರೂಪಾಯಿ. ಅದೇ ಈಗಷ್ಟೇ ಹೇಳ್ತಾ ಇದ್ರಲ್ಲ ನವಾಜ್ ಶರೀಫ್ ಮಗಳು, ಪಾಕಿಸ್ತಾನದಲ್ಲಿ ಒಂದು ಚೀಲ DAP ಗೊಬ್ಬರ 14,000 ರೂಪಾಯಿ. ವೀಕ್ಷಕರೇ, ನಾವು 10 ಚೀಲ ತಗೊಂಡ್ಬರ್ಬೋದು. ಇನ್ನು ಗೋಧಿ ಹಿಟ್ಟು 1 kgಗೆ ನಾವು 30 ರೂಪಾಯಿ ಕೊಡ್ತೀವಿ. ನಮ್ಮ ದೇಶದಲ್ಲಿ 30 ರೂಪಾಯಿಗೆ ಗೋಧಿ ಹಿಟ್ಟು ಸಿಗುತ್ತೆ. ಪಾಕಿಸ್ತಾನದಲ್ಲಿ 1 kg ಗೋಧಿ ಹಿಟ್ಟಿನ ಬೆಲೆ 1,761 ರೂಪಾಯಿ. 1,761 ರೂಪಾಯಿ 1 kg ಗೋಧಿ ಹಿಟ್ಟು ಸಿಗುತ್ತೆ ಅಲ್ಲಿ. LPG 803 ರೂಪಾಯಿ 14 kgದು, ಅಲ್ಲಿ 3,158 ರೂಪಾಯಿ. ಸಾಸಿವೆ ಎಣ್ಣೆ ಬರೀ 70 ರೂಪಾಯಿ 1 kg ನಮ್ಮ ದೇಶದಲ್ಲಿ. ಪಾಕಿಸ್ತಾನದಲ್ಲಿ 564 ರೂಪಾಯಿ 45 ಪೈಸೆ. ಆಲೂಗಡ್ಡೆ 30 ರೂಪಾಯಿ kg ಸಿಗುತ್ತೆ ನಮ್ಮಲ್ಲಿ. ಪಾಕಿಸ್ತಾನದಲ್ಲಿ ಡಬಲ್ 68 ರೂಪಾಯಿ. ಹಾಲು 1 ಲೀಟರ್ 48 ರೂಪಾಯಿ. ಪಾಕಿಸ್ತಾನದಲ್ಲಿ 140 ರಿಂದ 150 ರೂಪಾಯಿ. ಸುಜುಕಿ ಕಾರು 6.5 ಲಕ್ಷ, 6,49,000.
ಇದೇ ಸುಜುಕಿ ಕಾರು ಪಾಕಿಸ್ತಾನದಲ್ಲಿ 38 ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ. ಸುಜುಕಿ ಕಾರು 38 ಲಕ್ಷ ಪಾಕಿಸ್ತಾನದಲ್ಲಿ. ನಮ್ಮಲ್ಲಿ 6 ಲಕ್ಷ ರೂಪಾಯಿಗೆ ಸಿಕ್ಬಿಡುತ್ತೆ, 6-6.5 ಲಕ್ಷ. ಈ ರೀತಿಯ ಪರಿಸ್ಥಿತಿ ಪಾಕಿಸ್ತಾನದವರಿಗಿದೆ. ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನ. ಯಾರು 1 kg ಗೋಧಿ ಹಿಟ್ಟನ್ನು 1700 ರೂಪಾಯಿ ಕೊಟ್ಟು ತಗೋತಾರೆ? ಚಪಾತಿ ಗೋಧಿ ಹಿಟ್ಟಿನಿಂದ ಮಾಡುವ ಪದಾರ್ಥ ಎಲ್ಲವೂ ಕೂಡ ಅವರಿಗೆ ಕನಸೆ, ಮರೀಚಿಕೆನೆ. ಅಷ್ಟರ ಮಟ್ಟಿಗೆ ಚಿಂದಿ ಚಿತ್ರಾನ್ನ ಅವರು. ಇಷ್ಟೆಲ್ಲ ಇಟ್ಕೊಂಡು ಇದೇ ಬಿಕಾರಿ ಪಾಕಿಸ್ತಾನದವರು ಭಾರತ ದೇಶದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು, ಇಲ್ಲವಾರದ ಕಥೆಗಳನ್ನು ಹೇಳೋದು, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳೋದು. ಮೊದಲು ನೀವೊಂದು 2 kg ಗೋಧಿ ಹಿಟ್ಟು ತಗೊಳ್ಳಿ ನೋಡೋಣ, ಆಮೇಲೆ ಬರೀರಂತೆ ಭಾರತಕ್ಕೆ. ಇನ್ನು ನೆಕ್ಸ್ಟ್, ಜಾಗತಿಕ ಮಟ್ಟದಲ್ಲಿ ತೈಲ ಸಮರ ತಾರಕಕ್ಕೇರಿದೆ. ವೆನಿಜುವೆಲಾದ ಹೊಸ ಯುಗ ಆರಂಭ ಅಂತಲೇ ಹೊಸ ಆಘಾತ ಎದುರಾಗಿದೆ. ದಡ್ಡಣ್ಣ ಹಾಕಿದ ಧಮಕಿಗೆ ಬಲಿಷ್ಠ ರಾಷ್ಟ್ರಗಳೇ ಶೇಕ್ ಆಗಿದೆ. ತೈಲ ರಾಷ್ಟ್ರವಂತೂ ಸಂಪೂರ್ಣವಾಗಿ ದಿವಾಳಿ ಆಗ್ತಾ ಇದೆ. ಹಾಗಾದರೆ ಟ್ರಂಪ್ ಹಾಕಿದ ಷರತ್ತು ಏನು? ಭಾರತಕ್ಕೆ ಎಫೆಕ್ಟ್ ಬೀಳುತ್ತಾ? ಚೀನಾಗೆ ಯಾಕೆ ನಡುಕ? ನೀವೇ ನೋಡಿ. ತೈಲ ಸಮರ. ದಕ್ಷಿಣ ಅಮೆರಿಕದ ತೈಲದ ರಾಷ್ಟ್ರ ಎಂದೇ ಕರೆದುಕೊಳ್ಳುವ ವೆನಿಜುವೆಲಾದಲ್ಲಿ ಹೊಸ ಸಮರ ಶುರುವಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಕಿರಿಕ್ ಮಾಡಿದ್ದಾರೆ. ಇಷ್ಟು ದಿನ ನಿಕೋಲಸ್ ಮಡೋರೋ ಜೊತೆ ಕಿತ್ತಾಡುತ್ತಿದ್ದ ಮಂದಬುದ್ಧಿಯ ಮಾನವ ಟ್ರಂಪ್ ಇದೀಗ ವೆನಿಜುವೆಲಾದ ಮಧ್ಯಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನೇತೃತ್ವದ ಹೊಸ ಆಡಳಿತಕ್ಕೆ ತಲೆನೋವಾಗಿದ್ದಾರೆ. ವೆನೆಜುವೆಲಾದಲ್ಲಿ ಮತ್ತೆ ಖ್ಯಾತಿ ತೆಗೆದ ಅಮೆರಿಕ. ಚೀನಾ ರಷ್ಯಾ ಜೊತೆ ಸಂಪರ್ಕ ಕಟ್. ಏನಿದು ಟ್ರಂಪ್ ಷರತ್ತು? ವೆನೆಜುವೆಲಾದ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಅಧ್ಯಕ್ಷ ನಿಕೋಲಸ್ ಮಡೋರೋ ಪತ್ನಿ ಸಿಲಿಯಾರನ್ನ ಬಂಧಿಸಿತ್ತು. ಇದರ ಮಧ್ಯೆ ಹಂಗಾಮಿ ಅಧ್ಯಕ್ಷರಾಗಿ ಡೆಲ್ಸಿ ರೋಡ್ರಿಗಸ್ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರಿಗೂ ಎಡಬಿಡಂಗಿ ಟ್ರಂಪ್ ಸಾಲು ಸಾಲು ಷರತ್ತು ಹಾಕಿದ್ದಾನೆ. ಟ್ರಂಪ್ ಪಂಚ ಷರತ್ತು. ತತ್ಕ್ಷಣದಿಂದಲೇ ವೆನೆಜುವೆಲಾದಿಂದ ಚೀನಾ, ರಷ್ಯಾ, ಇರಾನ್ ಮತ್ತು ಕ್ಯೂಬಾವನ್ನ ಹೊರಹಾಕಬೇಕು. ಆ ದೇಶಗಳ ಜೊತೆ ಆರ್ಥಿಕ ಸಂಬಂಧಗಳನ್ನ ಕಡಿದುಕೊಳ್ಳಬೇಕು. ತೈಲ ಉತ್ಪಾದನೆಯಲ್ಲಿ ಅಮೆರಿಕದೊಂದಿಗೆ ಪ್ರತ್ಯೇಕವಾಗಿ ಪಾಲುದಾರಿಕೆ ಹೊಂದಲು ಒಪ್ಪಿಕೊಳ್ಳಬೇಕು. ಭಾರಿ ಕಚ್ಚಾ ತೈಲವನ್ನ ಮಾರಾಟ ಮಾಡುವಾಗ ಅಮೆರಿಕಕ್ಕೆ ಬೆಂಬಲ ನೀಡಬೇಕು. ಅಮೆರಿಕದ ವಿರೋಧಿ ದೇಶಗಳಲ್ಲಿ ಅಪ್ಪಿತಪ್ಪಿಯೂ ತೈಲ ಮಾರಾಟ ಮಾಡಬಾರದು. ಈಗ ಇರುವಂತೆ ಅಮೆರಿಕನ್ ಡಾಲರ್ ಅನ್ನೇ ಕರೆನ್ಸಿಯಾಗಿ ಬಳಕೆ ಮಾಡಬೇಕು. ಯಾವುದೇ ದೇಶದ ಜೊತೆ ತೈಲ ವ್ಯವಹಾರವನ್ನ ಡಾಲರ್ನಲ್ಲೇ ನಡೆಸಬೇಕು. ದೊಡ್ಡಣ್ಣನ ನಡೆಯಿಂದ ಡ್ರ್ಯಾಗನ್ ರಾಷ್ಟ್ರ ವಿಲವಿಲ. ವೆನೆಜುವೆಲಾದ ಅತ್ಯಾಪ್ತ ದೇಶ, ಅತಿ ದೊಡ್ಡ ತೈಲ ಖರೀದಿದಾರ ಅಂದ್ರೆ ಅದು ಚೀನಾ. ಒಂದು ವೇಳೆ ತೈಲ ರಫ್ತು ನಿಲ್ಲಿಸಿದರೆ ಡ್ರ್ಯಾಗನ್ ರಾಷ್ಟ್ರಕ್ಕೆ ದೊಡ್ಡ ಸಂಕಷ್ಟ ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ವೆನೆಜುವೆಲಾ ತೈಲವನ್ನೇ ನಂಬಿ ಬದುಕುತ್ತಿರುವ ದೇಶ. ಅಮೆರಿಕದ ದಿಗ್ಬಂಧನದ ಹೊಡೆತಕ್ಕೆ ವೆನೆಜುವೆಲಾ ತೈಲ ಕಂಪನಿಗಳು ಸಂಕಷ್ಟಕ್ಕೆ ಸಿಲುಕಿವೆ. ಒಂದು ವೇಳೆ ತೈಲ ರಫ್ತು ನಿಂತರೆ 2 ವಾರಗಳಲ್ಲಿ ವೆನೆಜುವೆಲಾ ದಿವಾಳಿ ಆಗೋದಂತೂ ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ದೋಸ್ತಿಗಳನ್ನ ಕಂಡು ಟ್ರಂಪ್ ಅಂತೂ ಬ್ರಿಕ್ಸ್ ಸಂಸ್ಥಾಪಕ ಸದಸ್ಯ ದೇಶಗಳಲ್ಲಿ ನಮ್ಮ ಭಾರತವೂ ಕೂಡ ಒಂದು. ಇವರ ದೋಸ್ತಿಯೇ ಈಗ ಟ್ರಂಪ್ಗೆ ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಬ್ರಿಕ್ಸ್ ವೇಗವಾಗಿ ಬೆಳೀತಾ ಇರುವಂತಹ ದೇಶಗಳ ಒಂದು ಸಾಲಿಡ್ ಕೂಟ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ, ಈ ಎಲ್ಲ ದೇಶಗಳ ಕೂಟವೇ ಈ ಬ್ರಿಕ್ಸ್. ಪದೇ ಪದೇ ಬ್ರಿಕ್ಸ್ ದೇಶಗಳ ಜೊತೆಗೆ ಕಿರಿಕ್ ಮಾಡುವಂತಹ ಈ ಟ್ರಂಪ್ ಈ ಎಲ್ಲ ದೇಶಗಳು ನನ್ನ ಜೊತೆಗೆ ಸ್ನೇಹ ಬೆಳೆಸಬೇಕು, ನನ್ನ ಹತ್ರ ಬರಬೇಕು ಅಂತ ಬಯಸ್ತಾರೆ. ಟ್ರಂಪನ್ನ ಕೇರು ಮಾಡ್ತಾ ಇಲ್ಲ ಇವರೆಲ್ಲರೂ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಶತ್ರುತ್ವ ಮರೆತು. ಚೀನಾ, ರಷ್ಯಾ, ಭಾರತ ಅಮೇರಿಕಾಗೆ ಸೆಡ್ಡು ಹೊಡೆದು ಯಾವ ರೀತಿ ಒಂದಾಗಿದ್ದಾರೆ ಗೊತ್ತಾ? ಚೀನಾ ರಷ್ಯಾ ಮುಖಾಮುಖಿಯಾಗಿದ್ದು, ಭಾರತ ರಷ್ಯಾ ಚೀನಾ ಮುಖಾಮುಖಿಯಾಗಿ ಸ್ನೇಹ ಸಮ್ಮಿಲನ, ಎಲ್ಲ ಕಡೆ ಹೋಗೋದು ಬರೋದು ಮಾತಾಡೋದು. ಪುಟಿನ್ ನಮ್ಮ ದೇಶಕ್ಕೆ ಬರ್ತಾರೆ, ನಮ್ಮ ಮೋದಿ ರಷ್ಯಾಗೆ ಹೋಗ್ತಾರೆ,
ಈ ಕಡೆ ಚೀನಾ ಜೊತೆ ಮಾತುಕತೆ. ಇದು ಯಾವುದು ಕೂಡ ಟ್ರಂಪ್ನ ಸುಮ್ಮನೆ ಕೂರೋದಕ್ಕೆ ಬಿಡ್ತಾನೆ ಇಲ್ಲ. ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ ಟ್ರಂಪ್ಗೆ. ಬ್ರಿಕ್ಸ್ ದೇಶಗಳ ಮೇಲೆ 10% ಹೆಚ್ಚು ತೆರಿಗೆಯನ್ನು ಟ್ರಂಪ್ ಹಾಕಿದ್ದಾರೆ. ಸ್ವಂತ ಕರೆನ್ಸಿ ಮಾಡೋದಕ್ಕೆ ಬ್ರಿಕ್ಸ್ ದೇಶಗಳು ಯೋಚಿಸ್ತಾ ಇವೆ. ಬ್ರಿಕ್ಸ್ ಕರೆನ್ಸಿ ಪ್ರಸ್ತಾವನೆಯಿಂದ ಅಮೆರಿಕ ಕಂಗಾಲಾಗಿದೆ. ಓನ್ ಕರೆನ್ಸಿ ಬಂತು ಅಂತಂದ್ರೆ ನಮ್ಮ ಡಾಲರ್ ವ್ಯಾಲ್ಯೂ ಎಲ್ಲಿ ಹೋಗುತ್ತೆ ಅನ್ನುವಂತಹ ಭಯ ಅವರನ್ನ ಕಾಡ್ತಾ ಇದೆ. ಬ್ರಿಕ್ಸ್ ಕರೆನ್ಸಿ ಬಂದ್ರೆ ಡಾಲರ್ ಮೇಲೆ ನಿರ್ಭರತೆ ಕುಸಿತವಾಗುತ್ತೆ. ಅಮೆರಿಕಾದ ವರ್ಚಸ್ಸಿಗೆ ದೊಡ್ಡ ಆಪತ್ತು ತರುತ್ತೆ ಬ್ರಿಕ್ಸ್ ಕರೆನ್ಸಿ. ಟ್ರಂಪ್ ತೆರಿಗೆ ಹಾಕಿದ್ರೂ ಕೂಡ ರಷ್ಯಾ ಜೊತೆ ಭಾರತದ ದೋಸ್ತಿ ಇನ್ನೂ ಗಟ್ಟಿ ಆಗ್ತಾ ಇದೆ. ಆ ಟ್ಯಾರಿಫ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಭಾರತಕ್ಕೆ ಬಂದು ಭರ್ಜರಿ ಆಫರ್ ಅನ್ನ ಕೊಟ್ಟು ಹೋಗಿದ್ದಾರೆ ಪುಟಿನ್. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ರಫ್ತು ಮಾಡ್ತಾ ಇದೆ ರಷ್ಯಾ. ಇದೇ ಆ ಟ್ರಂಪ್ಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಇದೇ ಟ್ರಂಪ್ ಹೇಳ್ತಾ ಇದ್ರು, ಮೋದಿ ತುಂಬಾ ಒಳ್ಳೆ ಮನುಷ್ಯ, ಅವರು ನನ್ನನ್ನ ಸಂತೋಷವಾಗಿ ನೋಡ್ಕೋಬೇಕು ಅಥವಾ ನಾನು ಇನ್ನೂ ಸಂತೋಷವಾಗಿರ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಂದ್ರೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಇದಕ್ಕೆ ಟಕ್ಕರ್ ಕೊಡುವಂತ ಕೆಲಸ ಮೊದಲಿನಿಂದನೂ ಆಗ್ತಾ ಇದೆ. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ರಫ್ತು ಮಾಡ್ತಾ ಇದೆ ರಷ್ಯಾ. ಹಿಂಗಾಗಿ ಈ ಅಮೆರಿಕ, ಈ ಕಡೆ ಅರಬ್ ಕಂಟ್ರೀಸ್ ಇದ್ರ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂತ ಅಗತ್ಯವೇ ಇಲ್ಲ. ವೆನಿಜುವೆಲಾದ ಕಥೆನೇ ಬೇಡ. ಯಾಕಂದ್ರೆ ಅಮೆರಿಕಾದ ನಿರ್ಬಂಧದ ನಂತರ ವೆನಿಜುವೆಲಾದ ಜೊತೆಗೆ ನಮ್ಮ ದೇಶದ ವ್ಯವಹಾರ ಅಷ್ಟಕ್ಕಷ್ಟೇ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಬ್ರಿಕ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಆದರೆ ಇವರು ಟ್ರಂಪ್ ಮಾಡುವ ಈ ಟಾರ್ಗೆಟ್ ಬ್ರಿಕ್ಸ್ ಯಾವುದಾದ್ರೂ ಒಂದು ದೇಶವನ್ನ ಟಚ್ ಮಾಡೋದಕ್ಕಾಗತ್ತಾ? ಒಂದು ದೇಶವನ್ನ ಟಚ್ ಮಾಡಿದ್ರೆ ಎಲ್ಲ ದೇಶಗಳು ಒಗ್ಗಟ್ಟಾಗತ್ತೆ. ಟ್ರಂಪ್ಗೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ರೆಡಿಯಾಗಿದೆ. ಇನ್ನು ನೆಕ್ಸ್ಟ್ ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೆ ಹೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.